ಹಾಯ್ ಫ್ರೆಂಡ್ಸ್, ನೀವು ಕೂಡ ಮೀಶೋ ಕ್ರಿಯೇಟರ್ ಆಗಿದ್ದೀರಾ. ಕ್ರಿಯೇಟರ್ ಆದಮೇಲೆ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡ್ಕೊಂಡ್ಮೇಲೆ ಅದ್ರ ಬಗ್ಗೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ, ಒಳ್ಳೆ ರಿವ್ಯೂನ ಕೊಡಬೇಕಾಗತ್ತೆ. ಸೊ ಆಗ ನಾವು ಕೆಲವೊಂದಷ್ಟು ವರ್ಡ್ಸ್ನ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಅಟ್ರ್ಯಾಕ್ಟಿವ್ ವರ್ಡ್ಸ್ ಇರುತ್ತೆ, ಆ ವರ್ಡ್ಸ್ನ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಬಟ್ ನಮಗೆ ಗೊತ್ತಾಗೋದಿಲ್ಲ ಯಾವಾಗ ಯಾವ ವರ್ಡ್ನ ಯೂಸ್ ಮಾಡಬೇಕು ಅಂತ. ನಿಮಗೆ ಈಸಿಯಾಗಿ ನಾನು ಹೇಳಿದ್ದೆ, ChatGPTನಲ್ಲಿ ನಿಮಗೆ ಸ್ಕ್ರಿಪ್ಟು ಸಿಗತ್ತೆ ಅಂತ ಹೇಳಿಬಿಟ್ಟು. ಯಾವ ರೀತಿಯಾಗಿ ಮೀಶೋ ಕ್ರಿಯೇಟರ್ ಕ್ಲಬ್ಬಿಗೆ ಅಂದರೆ ವೀಡಿಯೋಸ್ನ ಹಾಕಬೇಕು ಅಂತಂದರೆ, ಈಗ ಇನ್ಸ್ಟಾಗ್ರಾಮಿಗೆ ವೀಡಿಯೋಸ್ನ ಹಾಕ್ತೀರಾ, ಅದು ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ನೀವು ಜಾಯಿನ್ ಆಗಿದ್ದೀರಾ, ಒಳ್ಳೆ ರಿವ್ಯೂ ವೀಡಿಯೋನ ಕೊಡಬೇಕು, ಒಳ್ಳೆ ರಿವ್ಯೂ ವೀಡಿಯೋನ ಮಾಡಿಬಿಟ್ಟು ಇನ್ಸ್ಟಾಗ್ರಾಮಿಗೆ ಅಪ್ಲೋಡ್ ಮಾಡಬೇಕು, ಒಳ್ಳೊಳ್ಳೆ ವರ್ಡ್ಸ್ನ ಯೂಸ್ ಮಾಡಬೇಕು ವೀಡಿಯೋಸ್ನ ಮಾಡಬೇಕಾದ್ರೆ. ಸೊ ಸ್ಕ್ರಿಪ್ಟ್ ಬೇಕಾಗುತ್ತೆ. ಆ ಸ್ಕ್ರಿಪ್ಟು ಈಸಿಯಾಗಿ ಒಂದೇ ಒಂದು ನಿಮಿಷ ಸಾಕು, ನಿಮಗೆ ChatGPTನಲ್ಲಿ ಸಿಗುತ್ತೆ. ಯಾವ ರೀತಿಯಾಗಿ ಸ್ಕ್ರಿಪ್ಟನ್ನ ತೊಗೊಳ್ಳೋದು, ಯಾವ ರೀತಿಯಾಗಿ ಅಟ್ರ್ಯಾಕ್ಟಿವ್ ಆಗಿ ಹಾಗೆ ತುಂಬಾ ಚೆನ್ನಾಗಿ ವಿಡಿಯೋನ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ChatGPTನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಸ್ಕ್ರಿಪ್ಟನ್ನ ತೊಗೊಳ್ಳೋದು ಮೀಶೋ ಕ್ರಿಯೇಟರ್ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಇದ್ರ ಮೂಲಕ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ನಿಮ್ಮದೇ ಓನ್ ಸ್ಟೈಲಲ್ಲಿ ನಿಮಗೆ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ. ಹಾಗೆಯೇ ನಿಮ್ಮ ವೀಡಿಯೋಸ್ ಚೆನ್ನಾಗಿದ್ದಾಗ ಕೆಲವೊಂದಷ್ಟು ಲೈಕ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಗೆ ಲಿಂಕ್ ಅಂತ ಕಮೆಂಟ್ ಮಾಡ್ತಾರೆ, ನಿಮ್ಮ ಅರ್ನಿಂಗ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಬನ್ನಿ, ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾರ್ಯಾರೆಲ್ಲ ಮೀಶೋ ಕ್ರಿಯೇಟರ್ ಕ್ಲಬ್ಬಿಗೆ ಜಾಯ್ನ್ ಆಗಿದ್ದೀರಾ, ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳ್ಳೋದು ಪೂರ್ತಿಯಾಗಿ ನೋಡಿ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಮೊದಲನೇದಾಗಿ ನೀವು ChatGPTನ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಇದೇ ChatGPT ಅಪ್ಲಿಕೇಶನ್ನು. ಓಪನ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೋಟೋಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಗ್ಯಾಲರಿನಲ್ಲಿ ನೀವು ಪರ್ಚೇಸ್ ಮಾಡಿರೋ ಪ್ರಾಡಕ್ಟ್ ಅಥವಾ ನೀವು ಯಾವ ವಿಡಿಯೋ ಮಾಡಬೇಕು ಅಂತ ಇದ್ದೀರಾ ಆ ಒಂದು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ದು ಆದಮೇಲೆ ಕೆಳಗಡೆ ಆಸ್ಕ್ ChatGPT ಅಂತ ಇದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ಮೀಶೋ ಕ್ರಿಯೇಟರ್ ಸ್ಕ್ರಿಪ್ಟ್ ಬೋತ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮಿಕ್ಸ್ ಲ್ಯಾಂಗ್ವೇಜ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ ಸೆಂಡ್ ಮಾಡಿ. ಓಕೆನಾ? ಸೊ ಈ ಥರ ಟೈಪ್ ಮಾಡಿ ಸೆಂಡ್ ಮಾಡಿದಾದಮೇಲೆ ನಿಮಗೆ ಒಂದು ಸ್ಕ್ರಿಪ್ಟ್ ರೆಡಿಯಾಗಿ ಬರುತ್ತೆ. ಓಕೆನಾ? ಈಗ ತೋರಿಸ್ತೀನಿ ನೋಡಿ ಎಷ್ಟು ಒಳ್ಳೆ ಸ್ಕ್ರಿಪ್ಟ್ ಬರುತ್ತೆ ಅಂತ ಹೇಳಿಬಿಟ್ಟು. ನಮಸ್ಕಾರ ಫ್ರೆಂಡ್ಸ್, ನಿಮ್ಮ ವ್ಯಾಲ್ಯೂಯಬಲ್ ಥಿಂಗ್ಸನ್ನು ಸೇಫಾಗಿ ಇಟ್ಕೊಳ್ಬೇಕು, ಜೊತೆಗೆ ನೋಡೋದಕ್ಕೂ ತುಂಬ ಯುನೀಕ್ ಆಗಿರಬೇಕು ಅಂದರೆ ಈ ಪ್ರಾಡಕ್ಟ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇದು ನೋಡೋಕ್ಕೆ ಒಂದು ನಾರ್ಮಲ್ ಇಂಗ್ಲೀಷ್ ಡಿಕ್ಷನರಿ ಬುಕ್ ಥರ ಕಾಣುತ್ತೆ, ಆದರೆ ಇದ್ರ ಒಳಗಡೆ ಒಂದು ಸೀಕ್ರೆಟ್ ಸ್ಟೋರೇಜ್ ಬಾಕ್ಸ್ ಇರುತ್ತೆ. ನಮ್ಮ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್, ಕ್ಯಾಶ್, ಜ್ಯುವೆಲ್ರಿ, ಕೀ, ಸ್ಮಾಲ್ ವ್ಯಾಲ್ಯೂಯಬಲ್ ಐಟಮ್ಸ್ ಅನ್ನು ಇದರಲ್ಲಿ ಸೇಫಾಗಿ ಸ್ಟೋರ್ ಮಾಡ್ಕೊಳ್ಬೋದು. ಈ ಥರ ಇರುತ್ತೆ. ಸೊ ಈ ಒಂದು ಸ್ಕ್ರಿಪ್ಟ್ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಓಕೆನಾ? ಸೊ ಬೇರೆ ಥರ ಸ್ಕ್ರಿಪ್ಟ್ ಬೇಕು ಅಂತಂದ್ರೂ ನೀವು ಇಲ್ಲಿ ಕೇಳಬಹುದು. ನೆಕ್ಸ್ಟು ಸ್ಕ್ರೀನ್ಶಾಟ್ ತೊಗೊಂಡಿದ್ದಾದಮೇಲೆ ಇನ್ಶಾಟ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಇನ್ಶಾಟ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ನೀವು ವಿಡಿಯೋ ಎಲ್ಲ ರೆಡಿ ಮಾಡ್ಕೊಳ್ಳಿ. ಪ್ರಾಡಕ್ಟು ಯಾವ ಥರ ರಿವ್ಯೂ ಕೊಟ್ಟಿರ್ತೀರ ಆ ವಿಡಿಯೋ ಎಲ್ಲನೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ನೀಟಾಗಿ ವಿಡಿಯೋ ರೆಡಿ ಮಾಡ್ಕೊಳ್ಳಿ. ಏನೇನೆಲ್ಲ ಎಡಿಟ್ ಮಾಡಬೇಕು ನೀವು ಅದನ್ನು ವಾಯ್ಸ್ ಓವರ್ ಕೊಡಬೇಕಾದ್ರೆ ನೀವೇನು ಮಾಡ್ತೀರಾ ಅಂತ ಅಂದರೆ PIP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. PIP ಇಲ್ಲ ಓವರ್ಲೇ ಅಂತ ಇರುತ್ತೆ. ನೀವು ಯಾವ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಿರ್ತೀರ ಎಡಿಟಿಂಗಿಗೆ ನಿಮಗೆ ಗೊತ್ತಿರುತ್ತೆ. ಕ್ಲಿಕ್ ಮಾಡಿಕೊಂಡು ನಾವು ಸ್ಕ್ರೀನ್ಶಾಟ್ ತೊಗೊಂಡಂಥ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಅದನ್ನು ವಿಡಿಯೋ ಎಂಡ್ವರೆಗೂ ಕೂಡ ಡ್ರ್ಯಾಗ್ ಮಾಡ್ಕೊಂಡು ಹೋಗಿ ಇದನ್ನು ನೋಡ್ಕೊಂಬಿಟ್ಟು ನೀವು ಆರಾಮಾಗಿ ಅಲ್ಲೇ ವಾಯ್ಸ್ ಓವರ್ ಕೊಟ್ಬಿಡ್ಬೋದು. ವಾಯ್ಸ್ ಓವರ್ ಕೊಟ್ಟಿದ್ದು ಆದಮೇಲೆ ಆ ಒಂದು ಫೋಟೋ ಏನಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಫೋಟೋನ ಡಿಲೀಟ್ ಮಾಡಿ. ಓಕೆನಾ? ಆಗ ನಿಮಗೆ ಆಡಿಯೋ ಆ್ಯಡ್ ಆಗಿರುತ್ತೆ, ವಿಡಿಯೋ ನೀಟಾಗಿ ರೆಡಿ ಆಗುತ್ತೆ, ಎಲ್ಲೂ ಕೂಡ ಬ್ರೇಕ್ ಆಗೋದಿಲ್ಲ, ವಾಯ್ಸು ನಿಮಗೆ ಮರ್ತೋಯ್ತು ಅನ್ನೋ ಹಾಗಿರಲ್ಲ. ಈ ರೀತಿ ಮಾಡಿಕೊಂಡು ನೀವು ನೀಟಾಗಿ ವಾಯ್ಸ್ ಓವರ್ ಕೊಟ್ಟು ಒಳ್ಳೊಳ್ಳೆ ವರ್ಡ್ಸ್ನ ಯೂಸ್ ಮಾಡಿಕೊಂಡು ವಿಡಿಯೋನ ಮಾಡ್ಕೊಳ್ಬೋದು. ಸೊ ವಿಡಿಯೋ ನೋಡೋದಕ್ಕೂ ಅಟ್ರಾಕ್ಟಿವ್ ಆಗಿರುತ್ತೆ, ಹಾಗೆ ಆಡಿಯೋನೂ ಕೂಡ ಕ್ಯಾಚಿಂಗ್ ಆಗಿರುತ್ತೆ. ಸೊ ವಿಡಿಯೋ ಈ ರೀತಿಯಾಗಿ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅವರು. ಸೊ ವಿಡಿಯೋ ಯೂಸ್ಫುಲ್ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಇದೇ ಥರ ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.